ನಮಸ್ಕಾರ ಫ್ರೆಂಡ್, ನಾನು ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿ. ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯವ್ರು ನೋಡಬೇಕಾದ್ರೆ ನನಗೆ ಬಹಳ ಸಂತೋಷವಿತ್ತು. ಒಂದರಿಂದ ಮೂರು ಸಲ ಅವ್ರನ್ನ ಪ್ರಯತ್ನ ಮಾಡಿದೆ. ಅವ್ರು ಮಾತಾಡಬೇಕು, ಅವ್ರ ಜೊತೆ ನಾನು ಕೊಂದ್ಕೋಬೇಕು, ಅವ್ರು ನೋಡಿ ಆಶೀರ್ವಾದ ಪಡಿಬೇಕಂತ. ವಿಷ್ಣುವರ್ಧನ್ ಆದರೆ ಹೇಳಬೇಕಾದ್ರೆ ಅವರೊಂದು ದೈವ ಸ್ವರೂಪ. ಯಾಕಂದ್ರೆ ಅವ್ರೀಗ ವಿಷ್ಣುವರ್ಧನ್ ಅನ್ನೋಕ್ಕಿಂತ ಮುಂಚಿತವಾಗಿ ಅವರಿಗೆ ಶಿರಡಿ ಸಾಯಿಬಾಬಾ ಅಂದ್ರೇನು ಪರವಾಗಿಲ್ಲ. ಯಾಕಂದರೆ ಅವರು ಇತ್ತಿತ್ತಲಿಗೆ ವಿಷ್ಣುವರ್ಧನ್ ಅವರು ಇವರ ಬಗ್ಗೆ ಬಹಳ ಅಭಿಮಾನ ಇತ್ತು ಅವ್ರಿಗೆ. ಬಾಬಾ ಸಾಹೇಬ್ ಸಾಯಿಬಾಬಾ ಅವರ ಒಂದು ಆದರ್ಶ ರೂಪಗಳನ್ನು ಹೊಂದಿಸ್ಕೊಂಡಿದ್ರು. ಅವ್ರ ಬಗ್ಗೆ ಅವರಂತೆಯೇ ನಡೆದುಕೊಂಡು ಅಂತ ಹೋಗ್ತಿದ್ರು. ಅವರಿಗೆ ಹೆಣ್ಣು ಮಕ್ಕಳಲ್ಲಿ ಬಹಳ ಅಭಿಮಾನ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಯೋಚನೆ ಮಾಡ್ತಾರೆ, ಅಂಥವ್ರು ಇಷ್ಟಪಡೋದು ಬಿಟ್ಟು ವಿಷ್ಣುವರ್ಧನ್. ಯಾಕಂದರೆ ಅವರು ಹೆಣ್ಮಕ್ಳಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ರು. ಹೀಗಾಗಿ ವಿಷ್ಣುವರ್ಧನ್ ಅವರು ಬಹಳ ಒಳ್ಳೆಯ ಮನುಷ್ಯ. ಅವ್ರನ್ನು ಒಂದು ಗತಿನೇ ಹೇಳ್ತೇನೆ ನಿಮಗೆ, ವಿಷ್ಣುವರ್ಧನ್ ನೋಡ್ಬೇಕಂತ ನನಗೆ ಆಸೆ ಬಹಳ ಇತ್ತು. ಇಷ್ಟ ಆಸೆ ಅಂದರೆ ನನ್ನ ಲೈಫ್ನಲ್ಲಿ ಅವರೊಂದು ಅವರೊಬ್ಬರು ನೋಡಿಬಿಟ್ರೆ ನಾನು ಆಸೆ ಎಲ್ಲ ಈಡೇರಿಸ್ತಿದೆ ಅಂತ ನಂಗೆ ಅಂದ್ಕೊಂಡಿದ್ದೆ. ವಿಷ್ಣುವರ್ಧನ್ ಅವರು ನೋಡಬೇಕಾದ್ರೆ ಒಂದು ಆದರ್ಶ ವ್ಯಕ್ತಿ ಅಂತ ತಿಳ್ಕೋದು. ಇಡೀ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ಲೇ ವಿಷ್ಣುವರ್ಧನ್ ಅಂತ ಒಳ್ಳೆಯ ವ್ಯಕ್ತಿ ನಮ್ಗೆ ಯಾರಿಗೂ ಸಿಗೋದಿಲ್ಲ, ಹೌದಾ? ಸಾಹಸಿಂಹ ವಿಷ್ಣುವರ್ಧನ್ ಅವರೇ ಬೇರೆ, ಅವ್ರ ಸ್ಟೈಲೇ ಬೇರೆ, ಅವ್ರ ಗತ್ತೆ ಬೇರೆ, ಅವ್ರ ಗಮ್ಮತ್ತೇ ಬೇರೆ. ಇವಾಗಲೂ ಕೂಡ ನಮ್ಮ ಜೊತೆ ವಿಷ್ಣುವರ್ಧನ್ ಇದ್ದಾರೆ ಅಂತ ನಾವು ಅಭಿಮಾನ ಎಲ್ಲ ಆಸೆ ಪಟ್ಟಿದ್ದೀವಿ. ವಿಷ್ಣುವರ್ಧನ್ ಅಂತ ಅಭಿಮಾನ ನಮ್ಗೆ ಸಿಗಬೇಕಂದ್ರೆ ಅವರಂತ ಆದಂತಹ ಪ್ರತಿಯೊಂದು ಅಭಾವತೆಗಳನ್ನು ನಾವು ಹಂಚ್ಕೊಳ್ಬೇಕು. ಯಾಕಂದರೆ ಸಾಹಸಿಂಹ ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲೇ ಒಳ್ಳೆಯ ಆದರ್ಶಗಳನ್ನು ಅಳವಡಿಸಿಕೊಂಡು 4 ಜನರಿಗೆ ಒಳ್ಳೆಯದೇ ಮಾಡಿದ್ದಾರೆ. ನೋಡಿ, ಈಗಿನ ಕಾಲದಲ್ಲಿ ಹಣ ಅಂತಸ್ತು ಅಂತ ಆಸೆ ಪಡ್ತಾರೆ. ಆದರೆ ವಿಷ್ಣುವರ್ಧನ್ ತಮಗೆ ಬಂದಂಥ ಸಂಭಾವನೆಯಿಂದ ಬಡ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಅವರ ಹಸ್ತಪವಾಗಿ ಅವರಿಗೆ ಆಶೀರ್ವಾದ ಮಾಡಿಬಿಟ್ಟು ಅವರಿಗೆ ತಮ್ಮ ಆದಂಥ ಕೈಲಾದಷ್ಟು ಮಟ್ಟಿಗೆಲ್ಲ ಅನಾಥಾಶ್ರಮಗಳಿಗೆ ದಾನ ಧರ್ಮಗಳನ್ನು ನೀಡಿದ್ದಾರೆ. ಅವ್ರಿಗೆ ಏಕಪತ್ನಿ ವೃತ್ತಿಸ್ತಾಕರೆ, ಆದರೆ ಅವರು ಒಳ್ಳೆಯ ಮನುಷ್ಯನವರು. ಅಂಥ ವ್ಯಕ್ತಿಯನ್ನು ಗೌರವಿಸಬೇಕಾದ್ರೆ